ಎಸ್, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಂತಿಮ ದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕೂಡ ಪಡ್ಕೊಂಡ್ರು. ಈಗಾಗಲೇ ನಿವಾಸದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ದೇಶದ ಮೂಲೆ ಮೂಲೆಗಳಿಂದ ವಿವಿಧ ರಾಜಕೀಯ ಪಕ್ಷಗಳ ಗಣ್ಯರು ಮತ್ತು ಬಿಜೆಪಿ ಆಡಳಿತ ಇರತಕ್ಕಂಥ ಆ ಸರ್ಕಾರಗಳ ಸಚಿವರು, ಮುಖ್ಯಮಂತ್ರಿಗಳು, ಶಾಸಕರು, ಸಂಸದರು ಎಲ್ಲರೂ ಕೂಡ ಈಗ ವಾಜಪೇಯಿ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ತಮ್ಮ ಅಂತಿಮ ನಮನವನ್ನು ಸಲ್ಲಿಸಿ ತೆರಳಿದ್ದಾರೆ. ಸೊ ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಕೃಷ್ಣ ಮೆನನ್ ರಸ್ತೆಯ ಅವರ ನಿವಾಸ, ವಾಜಪೇಯಿ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಈಗಾಗಲೇ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಇರ್ಬೋದು, ನಿತೀಶ್ ಕುಮಾರ್ ಬಿಹಾರ ಚೀಫ್ ಮಿನಿಸ್ಟರ್, ಹಾಗೆಯೇ ಒರಿಸ್ಸಾದ ನವೀನ್ ಪಟ್ನಾಯಕ್, ಪ್ರಧಾನಿ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸೇರಿದಂತೆ ಕೇಂದ್ರದ ಸಂಪುಟ ಸಚಿವರು, ವಿವಿಧ ಪಕ್ಷಗಳ ಗಣ್ಯರು ತಮ್ಮ ಅಂತಿಮ ನಮನವನ್ನು ಸಲ್ಲಿಸಿ ತೆರಳಿದ್ದಾರೆ. ಡಾಕ್ಟರ್ ಹರ್ಷವರ್ಧನ್ ಕೇಂದ್ರದ ಆರೋಗ್ಯ ಸಚಿವರು ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಎಸ್, ಶ್ರೀನಾಥ್ ಅವರೇ, ವಾಜಪೇಯಿ ಹೆಸರಲ್ಲೇ ಒಂದು ವಿಶೇಷತೆ ಇದೆ, ಅಟಲ್ ಬಿಹಾರಿ ಅಂತ. ಅಂದರೆ ಅಟಲ್ ಅಂದರೆ ಕಠಿಣ, ಬಿಹಾರಿ ಅಂದರೆ ವಿಚಾರ ಅಂತ. ಸೊ ಅವ್ರು ನೋಡೋಕ್ಕೆ ಮೃದು, ಭಾಳ ಕವಿ ಹೃದಯ, ನಾವೆಲ್ಲ ಸೃಜನಾತ್ಮಕ ಚಿಂತನೆ ಮಾಡ್ತಾರೆ. ಅವ್ರು ಕಟ್ಟರ್ ಇದಲ್ಲ, ಅಡ್ವಾನಿಗೂ ಅವ್ರು ಕಂಪೇರ್ ಮಾಡೋಕ್ಕಲ್ಲ. ಏನು ವಾಜಪೇಯಿ ವಿಶೇಷತೆ ಅಂದರೆ ಅವ್ರ ಬ್ಯಾಕ್ಗ್ರೌಂಡಾ ಅಥವಾ ಅವರು ಬೆಳೆದಿದ್ದ ಅಥವಾ ಸ್ವೀಕರಿಸಿದ ವಿಚಾರಗಳು ಮತ್ತು ಕ್ಲಾರಿಟಿ ಆಫ್ ಥಾಟ್ ತುಂಬ ಕ್ಲಿಯರ್ ಆಗಿತ್ತು. ಸಿ, ಆಫ್ಟರ್ ದ ಚೈನಾ ಅಗ್ರೆಷನ್ ಆದ ನಂತರ ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಶುರು ಆಗುತ್ತೆ, ವೆದರ್ ಭಾರತ ಅಣುಬಾಂಬ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ. ತುಂಬ ಜನ ಮಾಡಬಾರ್ದು ಅಂತ ಆರ್ಗ್ಯೂ ಮಾಡೋರು ಮಾಡ್ತಾರೆ. ಕೊನೆಯಲ್ಲಿ ಅಟಲ್ಜಿ ನಿಂತ್ಕೋತಾರೆ. ಅಟಲ್ಜಿ ಹೇಳ್ತಾರೆ ಅಣುಬಾಂಬ್ ನಾವು ಮಾಡಬೇಕು, ಯಾಕೆಂದ್ರೆ ಚೈನಾ ಹತ್ರ ಇದೆ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಪವರ್ ಬ್ಯಾಲೆನ್ಸ್ ಚೇಂಜ್ ಆಗ್ತಾ ಇದೆ. ಅಮೆರಿಕ ಹತ್ರ ಆಯ್ತು, ಚೈನಾ ರಷ್ಯಾ ಹತ್ರ ಆಯ್ತು, ಬ್ಯಾಲೆನ್ಸ್ ಆಯ್ತು. ಇಲ್ಲಿ ಮಾಡಲೇಬೇಕಾಗತ್ತೆ. ನಾವು ನಮ್ಮಲ್ಲಿ ಹಣದ ಪ್ರಾಬ್ಲಮ್ ಇಂದ ಅಥವಾ ಟೆಕ್ನಾಲಜಿ ಪ್ರಾಬ್ಲಮ್ ಇಂದ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದು ಬೇರೆ, ಒಪ್ಕೊಳ್ಳೋಣ. ಬಟ್ ನೀವು ಗಾಂಧಿವಾದ, ಶಾಂತಿ ಈ ತರ ಹೇಳಿ ನನ್ಗೆ ಹೇಳಿದ್ರೆ ನಾವು ಒಪ್ಪಲ್ಲ, ನಾವು ಮಾಡಿಸ್ಲೇಬೇಕು ಅಂತ ಹೇಳೋರು. ವೆರಿ ಕ್ಲಿಯರ್. ಅಂಡ್ ಹಿ ಡಿಡ್ ದಟ್. ನಾವು ಸ್ಟ್ರಾಂಗ್ ಅಂತ ನಡೆಯಲ್ಲ ಅಂತ. ಸೊ ಅದ್ರಲ್ಲಿ ವೀಕ್ನೆಸ್ ತೋರ್ಸಕ್ ಹೋಗ್ಲಿಲ್ಲ. ಅದೇನಾದ್ರು ಮಾಡಿದ್ರೆ ವೀಕ್ನೆಸ್ ಏನು, ಎಲ್ಲರಿಗೂ ಒಳ್ಳೆಯವನಾಗಬೇಕು ಅಂತಾಗಿದ್ರೆ ಅವ್ರು ಇದನ್ನು ಒಪ್ಕೋಬಹುದಿತ್ತಲ್ಲ. ಆ ತರ ಇಲ್ಲ ಅವರು. ಅಂಡ್ ಡಿಸಿಷನ್ಸ್ ಆರ್ ವೆರಿ ವೆರಿ ಕ್ಲಿಯರ್ ಕಟ್. ಇವಾಗ ಇದ್ರದ್ದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ತಗೊಳ್ಳಿ, ಇದು ತಗೊಳ್ಳಿ, ಎಲ್ಲದರಲ್ಲೂ ಹಿ ವಾಸ್ ವೆರಿ ಕ್ಲಿಯರ್. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಇಂದ ದೇಶಕ್ಕೆ ಎಲ್ಲೆಲ್ಲಿ ಉಪಯೋಗ ಆಗುತ್ತೆ, ಜನಗಳಿಗೆ ಹೆಂಗ್ ಪ್ರಯೋಜನ ಆಗುತ್ತೆ ಅನ್ನೋದು ಯೋಚನೆ ಮಾಡಿದ್ರು. ಪ್ರೊಫೆಸರ್ ಅವರೇ, ಹೌ ಹಿ ಡಿಫರ್ ವಿತ್ ಅದರ್ಸ್ ಅಂತ. ಅಂದ್ರೆ ಬಿಜೆಪಿಯಲ್ಲೇನೆ ಅನೇಕ ನಾಯಕರು ಇವರಿಗಿಂತ ತ್ಯಾಗ ಮಾಡಿದ್ದಾರೆ, ಅನೇಕ ನಾಯಕರು ಇವರಿಗಿಂತ ಜಾಸ್ತಿ ಪ್ರಚಾರ ಮಾಡಿದ್ದಾರೆ, ಪ್ರವಾಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ನೀವು ಕಂಪೇರ್ ಮಾಡಿದ್ರೆ ವಾಜಪೇಯಿಗಿಂತ ಅಡ್ವಾನಿ ಅವರ ಇದು ಶ್ರಮ ಜಾಸ್ತಿ ಇದೆ, ಇವ್ರ ಫೇಸು ಅವ್ರ ಫೋರ್ಸು. ಆದರೆ ವಾಜಪೇಯಿ ಯಾಕೆ ಭಿನ್ನವಾಗಿದ್ದಾರೆ ಅಂತ? ವಾಜಪೇಯಿ ಅವರ ಸಾಂಗತ್ಯಲ್ಲಿತ್ತು. ವಾಜಪೇಯಿ ಅವರು ಜಸವಂತ್ ಸಿಂಗ್, ಯಶವಂತ್ ಸಿನ್ಹಾ, ಈಗ ಬಂದ್ರವರು ಈಗ ಜಸವಂತ್ ಸಿಂಗ್, ಬೈರಾಮ್ ಸಿಂಗ್ ಶೆಖಾವತ್, ರಾಜಸ್ಥಾನದ ಚೀಫ್ ಮಿನಿಸ್ಟರ್, ಅದ್ವಾನಿ, ಇವರೊಂದು ಗುಂಪು. ಅವರ ಸಹವಾಸ, ಸೆಲ್ಫ್ ಕ್ರಿಟಿಸಿಸಮ್ ಅನ್ನೋ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡು ಅವರೆಲ್ಲ ಒಂದು ಲಿಬರಲ್ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ, ಲಿಬರಲ್ ಆಟಿಟ್ಯೂಡ್ನಲ್ಲಿ ಬಂದವರು. ವಾಜಪೇಯಿ ಅವರ ಅಂತರಂಗದ ಗೆಳೆಯ ಅಂದರೆ ಅವರೇ ಅಂತ ಹೇಳ್ಬೋದು. ಮತ್ತೆ ಗಾಂಧೀಜಿ ಬಗ್ಗೆ ಬಹಳ ಪ್ರೇಮ ಇಟ್ಕೊಂಡವರು. ಗಾಂಧಿವಾದ ಅಂದರೆ, ಗಾಂಧಿವಾದ ಅಂತ ಹೇಳಿದ್ರೆ ದೇಶ ರಕ್ಷಣೆ ಮಾಡೋದು ಅದೆಲ್ಲ ಪ್ರಶ್ನೆ ಇರುವಂಥದ್ದು. ಸಬಲೀಕರಣ. ಗಾಂಧಿವಾದ ಅಂದರೆ ಸ್ವಯಂ ಪ್ರೇರಿತರಾಗಿ ತಮ್ಮನ್ನು ಪ್ರೀತಿಸ್ಕೊಳ್ಳುವಂಥ ಮತ್ತೊಂದು ಪ್ರೀತಿಸ್ಕೊಳ್ಳುವಂಥ ಗಾಂಧಿವಾದ ಅವರಲ್ಲಿತ್ತು. ಆಮೇಲೆ ನಾನು ಆಗಲೇ ಹೇಳಿದಾಗೆ ಈ ಅವರಲ್ಲಿ ಈ ನಿರ್ದ್ವೇಷದ ರಾಜಕಾರಣ ಇತ್ತಲ್ಲ, ಅದು ಇವತ್ತಿನ ರಾಜಕಾರಣಿಗಳಲ್ಲಿ ಒಂದು ಪಾಠ, ಅದೊಂದು ಪಾಠ, ಅದು ಮಾದರಿ ಆಗಬೇಕು, ಮಾಡೆಲ್ ಆಗಬೇಕು. ಸಭ್ಯ ರಾಜಕಾರಣ. ಒಂದು ಸಂದರ್ಭದಲ್ಲಿ ಪ್ರಮೋದ್ ಮಹಾಜನ್ ಅವರು ಒಂದು ಅಸಭ್ಯ ಪದವನ್ನು ಉಪಯೋಗಿಸುವಾಗ ನಿಂತುಕೊಂಡದು ತಪ್ಪು ಅಂತ ಹೇಳಿದವರು ವಾಜಪೇಯಿ ಅವರು. ಬಹುಮತ ಸೋಲುವಂಥ ಸಂದರ್ಭದಲ್ಲಿ ನೆಹರು ಅವರ ಮತ್ತು ಇಂದಿರಾ ಗಾಂಧಿ ಅವರ ಭಾವಚಿತ್ರಗಳನ್ನು ಸೌತ್ ಪಾರ್ಕ್ನಲ್ಲಿ ತೆಗೆದಾಗ ಪಾರ್ಲಿಮೆಂಟಲ್ಲಿ ಪ್ರಮಾದ ಹೋಗಯ ಅಂತ ಹೇಳಿದವರು ವಾಜಪೇಯಿ ಅವರು. ಇದೆಯಲ್ಲ, ಇವತ್ತು ಎಲ್ಲರಿಗೂ ಪಾಠ ಆಗಬೇಕು. ಇದು ಪಾಠ ಆಗಬೇಕು. ರಾಜಕಾರಣದಲ್ಲಿ ದ್ವೇಷದ ರಾಜಕಾರಣ ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀವಿ, ಅದಕ್ಕೆ ಅಂತ್ಯ ಆಗಬೇಕು. ಅದನ್ನ ಹೇಳ್ತಾ ಅವರ ಉರ್ದು ಮಿಶ್ರಿತ ಕಾವ್ಯ ಪರಂಪರೆ ಇದೆಯಲ್ಲ,
ಆ ಭಾಷಾ ಪರಂಪರೆ, yes. ಆ ಭಾಷೆಯ ಹೃದಯ ಪರಂಪರೆ, ರಾಜಕಾರಣದಲ್ಲಿ ಯಾರನ್ನು ದ್ವೇಷಿಸದ ಒಂದು ಪರಂಪರೆ ಇದೆಯಲ್ಲ, ಕಿಚಾಯಿಸದ ರಾಜಕಾರಣಕ್ಕೆ ಹ್ಯೂಮರ್ ಇದೆಯಲ್ಲ, ಆ ರಾಜಕಾರಣ. ಪ್ರೊಫೆಸರ್ ಅವರೇ, ಶ್ರೀನಾಥ್ ಅವರು ಮತ್ತು ಬಸವರಾಜ್ ಶೆಡ್ ಅವರ ಮೂರು ಕೂಡ ಧನ್ಯವಾದ. ಸೊ ವಾಜಪೇಯಿ ಒಂದು ಪೊಲಿಟಿಕಲಿ ನೀವು ತೆಗೆದುಕೊಂಡ್ರೆ ಅವರೊಬ್ಬ ನಾಯಕ, ಅದನ್ನು ಮೀರಿ ತೆಗೆದುಕೊಂಡ್ರೆ ಒಬ್ಬ ಹ್ಯೂಮ್ಯಾನಿಸ್ಟ್ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು.